ಆಹಾ ಇಲ್ಲಿ ನೋಡ್ರಿ, ಅಂತೂ ಇಂತೂ ಸೀಸನ್ ಅದು ಫಸ್ಟ್ ಹಣ್ಣು ನಮ್ಮ ಮನೆಗೆ ಬಂದ ಬಿಡ್ತ. ದೇವ್ಗಢ ಆಪುಸ್ ಮಾವಿನ ಹಣ್ಣಿದು ವಾಸನೆ ಭಾಳ ಚಂದ ಬರಾಕತ್ತೈತಿ. ಯಾವುದೇ ಸೀಸನ್ ಒಳಗೆ ಯಾವುದೇ ಹಣ್ಣು ಬಂದ್ರೂ ಅಷ್ಟು ಖುಷಿ ಆಗಂಗಿಲ್ಲ ಎಷ್ಟು ಮಾವಿನ ಹಣ್ಣಿನ ಸೀಸನ್ ಒಳಗೆ ಫಸ್ಟ್ ಟೈಮ್ ನಾವು ಮಾವಿನ ಹಣ್ಣು ತರ್ತೀವಲ್ಲ ಅಷ್ಟು ಖುಷಿ ಆದಷ್ಟು ಬೇರೆ ಯಾವುದೋ ಹಣ್ಣಿಗೂ ಅಷ್ಟು ಆಗಂಗಿಲ್ಲ. ಅಫ್ಕೋರ್ಸ್ ಇದು ಕಿಂಗ್ ಆಫ್ ಫ್ರೂಟ್ಸ್ನೂ ಐತಿ. ಇದು ಇವಾಗ ಅರ್ಲಿ ಸೀಸನ್ ಅಲ್ಲ, ಈಗ ಸೀಸನ್ ಸ್ಟಾರ್ಟ್ ಆಗೈತಿ. ಸೊ ಇದು ಕಲರ್ ಒಳಗೆ ಇನ್ನೂ ಅಷ್ಟು ಡಾರ್ಕ್ ಬಂದಿಲ್ಲ, ಅಷ್ಟು ಇನ್ನೂ ಕಲರ್ ಬಂದಿಲ್ಲ. ಬಟ್ ತಂದಾಗಿಂದ ವಾಸನೆ ಮಾತ್ರ ಮಸ್ತ್ ಬರಾಕತ್ತೈತಿ. ನಿನ್ನೆನ ತಂದಾರ ಅಂದರೆ ಯುಗಾದಿ. ನನ್ನ ಹಸ್ಬೆಂಡ್ ಕಲಿಗೆ ಒಬ್ಬರು ದೇವ್ಗಢ ಅಲ್ಲೇನ ಅವ್ರದ್ದು ಊರು, ಅಲ್ಲಿ ಹೋಗಿದ್ರು. ಸೊ ಅಲ್ಲಿಂದನ ಅವ್ರು ಅಲ್ಲೇ ಅವ್ರ ಫ್ರೆಂಡಿದ್ದು ಹಿಂಗೇನೋ ಹೊಲದಿಂದ ಅವ್ರು ತೊಗೊಂಡು ಬಂದಾರ. ಅಂದರೆ ಯಾರಿಗೆ ಬೇಕು ಹಿಂಗೆ ಕಾಲ್ ಮಾಡಿ ಕೇಳೋರು ತೊಗೊಂಬಂದಾರ. ಸೊ ನಾವು ಅರ್ಧ ಡಜನ್ ಹೇಳಿದ್ವಿ, ಯಾಕಂದ್ರೆ ಭಾಳ ಈಗ ಸ್ಟಾರ್ಟ್ ಆಗ್ಯಾವಲ್ಲ. ಸೊ ಯಾವ ರೀತಿ ಇರ್ತಾವಂತ ನೋಡೋಕೆ ಜಸ್ಟ್ ಅರ್ಧ ಡಜನ್ ಹೇಳಿದ್ವಿ. ಅದು ಸ್ಪೆಷಲಿ ನನ್ನ ಮಗನಿಗೋಸ್ಕರ, ಅವನಿಗೆ ಸೇರ್ತಾವ ಅವ ಭಾಳ ದಿವಸದಿಂದ ಮ್ಯಾಂಗೋ ಅನ್ನಕತ್ತಿದ್ದ. ಆಹಾ ಕಲರ್ ನೋಡ್ರಿ, ಹೊರಗಿಂದ ಅಷ್ಟು ಕಲರ್ ಬಂದಿಲ್ಲ ಅಂದ್ರೆ ಒಳಗಿಂದ ಪರ್ಫೆಕ್ಟ್ ಆರೆಂಜಿಶ್ ಎಲ್ಲೋ ಬಂದೈತಿ. ಕಲರ್ ಮಾತ್ರ ಮಸ್ತ್ ಬಂದೈತಿ. ಅಷ್ಟು ಸ್ಮೂತ್ ಪಲ್ಪೂ ಐತಿ. ಇಲ್ಲಿ ನೋಡ್ರಿ, ಭಾಳ ಹಿಂಗೆ ಓವರ್ ರೈಪೂ ಆಗಿಲ್ಲ, ಆಮೇಲೆ ಅಂಡರ್ ರೈಪು ಆಗಿಲ್ಲ. ಇಲ್ಲಿ ನೋಡ್ರಿ, ಫುಲ್ ಪರ್ಫೆಕ್ಟ್ ರೈಪ್ ಆಗೈತಿ, ಪರ್ಫೆಕ್ಟ್ಲಿ ಹಣ್ಣಾಗೈತಿ. ಸೊ ಅದೇ ರೀತಿ ಟೇಸ್ಟೂ ಅಷ್ಟನ ಸ್ವೀಟ್, ವಾಸನೆನೂ ಭಾಳ ಚಲೋ ಐತಿ. ನನ್ನ ಮಗನಿಗೆ ಸೇರಿದ್ದು ಭಾಳ. ನೋಡ್ರಿ, ದೇವ್ಗಢ ಆಪುಸ್ ಪ್ಯೂರ್ ಅಲ್ಲಿದ್ದ ಅಂಬ ಆಯ್ತದ. ಆಮೇಲೆ ನಮ್ಗೆ ಇದು 6 ಹಣ್ಣು ತರಿಸಿದ್ವಲ್ಲ, 600 ರೂಪಾಯಿಗೆ ನಮ್ಗೆ ಬಿತ್ತು. ಅಂದ್ರೆ ಒಂದು ಹಣ್ಣು 100 ರೂಪಾಯಿಗೆ ಒಂದು ಹಣ್ಣು ಬಿದ್ದಂಗೆ ಆಯ್ತಿದ. ಇಲ್ಲಿ ನೋಡ್ರಿ, ಇನ್ನೂ ಕಲರ್ ಇನ್ನೂ ಅಷ್ಟು ಹಣ್ಣಾಗಲ್ಲ. ಒಂದು ವಾರ ಅಥವಾ ನಾವು ಇನ್ನೂ 2-3 ದಿನ ಇಟ್ಟು ಆರಾಮ್ ತಿನ್ಬೋದು. ಈ ಥರ ಏನಾಗುತ್ತವಲ್ಲ ನಾವು ಈಗ ತಿನ್ಬೋದು. ಸೊ ಕಿಂಗ್ ಆಫ್ ಫ್ರೂಟ್ಸ್ ಬಂತಪ್ಪ ನಮ್ಮ ಮನೆಗೆ. ಸೊ ನೀವು ಈ ಮಾವಿನ ಹಣ್ಣಿನ ಸೀಸನನ್ನು ಮಸ್ತ್ ಎಂಜಾಯ್ ಮಾಡಿರಿ. ಈ ಸಮ್ಮರ್ ಅಂದ್ರೆ ಇದು ಹುಡುಗರು ಮಕ್ಳಿಗೆ ಸುಟ್ಟಿ ಹಣ್ಣುಗಳು, ವಾವ್, ಆಹಾ. ಎಂಜಾಯ್ ಯರ್ ಸಮ್ಮರ್ಸ್. ಬೈ, ಹ್ಯಾವ್ ಅ ಗುಡ್ ಡೇ.